ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗಂಗನಮೂದಿಹಾಳ ಗ್ರಾಮದಲ್ಲಿ ಜಗದ್ಗುರು ಶ್ರೀ ಪೂರ್ಣಾನಂದ ಮಹಾಮುನಿಗಳ ಆಶ್ರಮ ಸುಕ್ಷೇತ್ರ ಗಂಗನಮೂದಿಹಾಳ ಲಿಂಗೈಕ್ಯ ಪರಮಪೂಜ್ಯ ಮಾತೋಶ್ರೀ ಕರಿಯಮ್ಮ ತಾಯಿಯ ಪುಣ್ಯರಾಧನೆ ನಿಮಿತ್ತವಾಗಿ ಸತತ 25 ವರ್ಷಗಳ ಕಾಲ ಇದೇ ತರ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಕಲಿಯುಗದಲ್ಲಿ ನಡೆದಾಡುವ ದೇವರು ಎಂದು ಹೆಸರುವಾಸಿಯಾದ ಲಿಂಗಕ್ಕೆ ಸದ್ಗುರು ಪೂರ್ಣಾನಂದ ಮಹಾಸ್ವಾಮಿಗಳು ಗಂಗನಮೂದಿಹಾಳ ಹಾಗೂ ಲಿಂಗೈಕ್ಯ ಪರಮಪೂಜ್ಯ ಶ್ರೀ ಕಾಶಿನಾಥ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದಿಂದ 3 ದಿವಸಗಳ ಸತತ ಅನ್ನದಾಸೋಹ 27/12/2024 ರಿಂದ 29/12/2024 ರವರೆಗೆ 28/12/2024 ರಾತ್ರಿ ವೇಳೆ ಮಹಾಸ್ವಾಮಿಗಳು ಹಾಗೂ ಮಾತೋಶ್ರೀಗಳಿಂದ ಹಾಗೂ ಟಿವಿ 24 ಕನ್ನಡ ಕ್ಯಾಲೆಂಡರ್ ಅನ್ನ ವಿತರಣೆ ಮಾಡಲಾಗಿದೆ. ಅವರು ಕೂಡ ನಮ್ಮ ಕ್ಯಾಲೆಂಡರ್ಗೆ ಆಶೀರ್ವಾದ ಮಾಡಿದ್ರು. 29/12/2024 ಬೆಳಿಗ್ಗೆ ರುದ್ರಾಭಿಷೇಕ ಹಾಗೂ ನಂತರ ಲಿಂಗಕ್ಕೆ ಸದ್ಗುರು ಕಾಶಿನಾಥ ಮಹಾಸ್ವಾಮಿಗಳವರ ಹಾಗೂ ಲಿಂಗಕ್ಕೆ ಮಾತೃಶ್ರೀ ಕರಿಯಮ್ಮ ತಾಯಿಯವರ ಎತ್ತು ಬಂಡಿಯ ಮೂಲಕ ಭಾವಚಿತ್ರ ಮೆರವಣಿಗೆ, ಕುಂಭಮೇಳ ಮತ್ತು ಮಹಿಳೆಯರಿಂದ ಆರತಿಯೊಂದಿಗೆ ಗ್ರಾಮದ ರಾಜಬೀದಿಯಲ್ಲಿ ಸಾಗಿ ಹಾಗೂ ಆ ಎತ್ತು ಬಂಡಿಯ ಮೇಲೆ ಪಲ್ಲಕ್ಕಿಯನ್ನ ಇಟ್ಟು ಅದರ ಒಳಗಡೆ ಶ್ರೀ ಗುರುಪಾದೇಶ್ವರ ಸ್ವಾಮಿಗಳನ್ನ ಪಲ್ಲಕ್ಕಿ ಒಳಗೆ ಕೂರಿಸಿಕೊಂಡು ಮೆರವಣಿಗೆ ಹಾಗೂ ಮೆರವಣಿಗೆ ಮುಂಭಾಗ ಡೊಳ್ಳು ಕುಣಿತ ಕಾರ್ಯಕ್ರಮ, ವೇದಿಕೆ ಮೇಲೆ ಊರಿನ ಗಣ್ಯರು ಕೂಡ ಭಾಗಿಯಾಗಿದ್ರು. ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಜರುಗಿದೆ ಹಾಗೂ ಪ್ರವಚನಗಳು ಕೂಡ ನೆರವೇರಿತು ಹಾಗೂ ಶ್ರೀ ಗುರುಪಾದೇಶ್ವರ ಮಹಾಸ್ವಾಮಿಗಳ ಅವರಿಗೆ ಊರಿನ ಗುರು ಹಿರಿಯರು ಸೇರಿ ಅವರಿಗೆ ಪಾದಪೂಜೆ ಹಾಗೂ ಶಾಲು ಮಾಲೆ ಒದಿಸಿ ಬೆಳ್ಳಿಯ ಕಿರೀಟವನ್ನ ಹಾಕಿದ್ರು. ಗಂಗನಮೂದಿಹಾಳ ಗ್ರಾಮದ ಗುರು ಹಿರಿಯರಿಂದ ಅತಿ ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಂಡಿತು. ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಾ ಕೃತೋ ವಂದೇ ಭಗವಂತೋ ಪುನಃ ಪುನಃ. ಅದ್ವೈತ ಸಾರ್ವಭೌಮ ಚಕ್ರವರ್ತಿಯಾಗಲ್ಪಟ್ಟಂತ ಸಿದ್ಧಾರೂಢ ಹಾಗೂ ಶಿವಾನಂದರನ್ನು ಹೃದಯಾರದಲ್ಲಿ ಧ್ಯಾನಿಸಿಕೊಂಡು ತತ್ಸರ್ವೋಪರಿಯಾಗಲ್ಪಟ್ಟಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪೂರ್ಣಾನಂದ ಪೌರ ದಿವ್ಯ ಚರಣಾರವಿಂದಕ್ಕೂ ತ್ರಿಕರ್ಣ ಪೂರ್ವಕವಾಗಿ ನಮಸ್ಕರಿಸುತ್ತಾ, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಕಲಿಯುಗದಲ್ಲಿ ನಡೆದಾಡುವ ಮಾತನಾಡುವ ದೇವರೆಂದು ಹೆಸರುವಾಸಿಯಾಗಿ ಲಿಂಗೈಕ್ಯರಾದ ಎನ್ನ ಆರಾಧ್ಯ ಸದ್ಗುರು ಶ್ರದ್ಧಾನಂದ ಅಪ್ಪಾಜಿಯವರ ದಿವ್ಯ ಚರಣಾರವಿಂದಕ್ಕೂ ಶತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಲಿಂಗೈಕ್ಯ ಕಾಶಿನಾಥ ಪೌರ ದಿವ್ಯ ಚರಣಾರವಿಂದಕ್ಕೂ ಕೂಡ ಶರಣೆಂದು ಈ ಎಲ್ಲಾ ಕಾರ್ಯಕ್ರಮದ ಕಾರಣೀಭೂತರಾಗಲ್ಪಟ್ಟಂತ ಪರಮ ಪೂಜ್ಯ ಮಾತು ಶ್ರೀ ಲಿಂಗೈಕ್ಯ ಕರಿಯಮ್ಮ ತಾಯಿಯವರ ಪಾದಾರವಿಂದಕ್ಕೂ ಅನಂತ ಅನಂತ ನಮನಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ವೇದಮೂರ್ತಿ, ವಯೋವೃದ್ಧರು, ಆಶ್ರಮ ವೃದ್ಧರು, ನಮ್ಮ ನಿಮ್ಮೆಲ್ಲರಿಗೂ ತಂದೆಯ ಸ್ವರೂಪರಾಗಲ್ಪಟ್ಟಂತ ಚನ್ನಸಯ್ಯಪ್ಪ ಅಜಯರಿಗೂ ಕೂಡ ಅನಂತ ಅನಂತ ನಮನಗಳನ್ನು ಸಮರ್ಪಿಸಿ, ಹಣಮೇರಿಂದ ಆಗಮಿಸಲ್ಪಟ್ಟಂತ ಶಿವಾನಂದ ಮಹಾಸ್ವಾಮೀಜಿಯವರಿಗೂ ಕೂಡ ಈ ಈಚೆ ಕಡೆ ಇರಲ್ಪಟ್ಟಂತ ಪೂಜ್ಯರಿಗೂ ಕೂಡ ವಂದಿಸಿ, ಇಲ್ಲಿಯ ಪರ್ಯಂತರವಾಗಿ ಎಲ್ಲ ಕಾರ್ಯಕ್ರಮದವನ್ನ ಬಹಳ ಊರಿನ ಬಗ್ಗೆ ಹೆಮ್ಮೆಯನ್ನು ಕೊಟ್ಟು ಬಹಳ ಎಲ್ಲವನ್ನೂ ತಿಳಿಸಿರ್ತಕ್ಕಂಥ ನಾಗಣ್ಣವರಾಗಲಿ ಎಲ್ಲರೂ ಆಗಲಿ, ಯಾಕಂದ್ರೆ ಬಹಳ ಮುಂದಿದೆ, ಟೈಮ್ ಬಹಳ ಆಗೈತಿ, ಸ್ವಲ್ಪ ಮುಗಿಸಿರಿ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳಿಗೂ ನಮ್ಮ ಎಲ್ಲ ಊರಿನ ಗುರು ಹಿರಿಯರು ಕೂಡ ನಮಸ್ಕರಿಸಿ, ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳು ಕೂಡ ನಮಸ್ಕರಿಸಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ ಶೋಷಿಸುತ್ತೇವೆ. ಸುಮ್ಮನೆ ಒಂದು ಮಾತನ್ನು ಹೇಳಿದ್ದಾನೆ ಸುಭಾಷಿತ
ಕೇವಲಮೇವ ಬಹುಶ್ರುತ ನ ಸ ಜಾನಾತಿ ಶಾಸ್ತ್ರಾರ್ಥಂ ಧರ್ಮೀಪಾಕ ರಸಾನ್ನೇವ ಅಂತ. ಯಾವನಿಗೆ ಸ್ವತಃ ವಿವೇಕ ಅಂದ್ರೆ ತಿಳುವಳಿಕೆ ಇರಂಗಿಲ್ಲ, ಶಾಸ್ತ್ರದ ಅನುಭವ ಶಾಸ್ತ್ರದ ಜ್ಞಾನ ಇರಂಗಿಲ್ಲ, ಅಂತ ಮನುಷ್ಯ ಹೆಂಗಿದ್ದಂಗ ಅಂತ ಕೇಳಿದ್ರೆ ಹುಕ್ಕಿಯೊಳಗಿರಲ್ಪಟ್ಟಂತ ಹುಟ್ಟಿದ್ದಂಗ. ಬೆಳಗಿನ ಜಾವದಲ್ಲಿ ಮಾಡಲ್ಪಟ್ಟಂತ ಹುಗ್ಗಿ ಸಾಯಂಕಾಲ ಆ ಭೋಗಾಣಿಯಿಂದ ಆಗೋ ಪರ್ಯಂತರವಾಗಿ ಹುಟ್ಟ ಹುಗ್ಗಿಯೊಳಗನ ಇರ್ತದ, ಪರಂತು ಹುಗ್ಗಿ ರುಚಿ ಆ ಹುಟ್ಟಿ ಗೊತ್ತಾಗಿಲ್ಲ. ಹೌದಲ್ರಿ? ನಿಮ್ ಹೇಳಿನ ಇದೊಂದು ದೃಷ್ಟಾಂತ ನಿಮಗ. ಆ ಹುಗ್ಗಿ ರುಚಿ ಏನಾಗಿಲ್ಲ ಅಂತ ಕೇಳಿದ್ರ ಆ ಹುಟ್ಟಿಗೆ ಹೆಂಗ ಗೊತ್ತಾಗಿಲ್ಲ. ಈಗ ಈ ಕಾರ್ಯಕ್ರಮವನ್ನ 23 ವರ್ಷ ಪರ್ಯಂತರವಾಗಿ ನಡೆದುಕೊಂಡು ಬಂದಿರತಕ್ಕಂತ ಕಾರ್ಯಕ್ರಮ ಎಲ್ಲಿ ಮಠದಲ್ಲಿ ಆಗಲಿ ಆಶ್ರಮದಲ್ಲಿ ಆಗಲಿ ಮಾಡ್ತಕ್ಕಂತ ಕಾರ್ಯಕ್ರಮ ಅದೇನಲ್ಲ ಅಂತ ಕೇಳಿದ್ರೆ ಜಾತ್ರೆ ಅಲ್ಲ, ತಿಳ್ಕೊಳ್ಳೋದು ಮಾಡೋದು. ಇದು ವೇದಾಂತ ಪರಿಷತ್ತ ಅಂತ ಕರೀತಾ ಇದ್ದಾರೆ, ಇದಕ್ಕೆ ಸತ್ಸಂಗ ಅಂತಲೂ ಕೂಡ ಕರೀತಾ ಇದ್ದಾರೆ. ಶ್ರೀಮನ್ ನಿಜಗುಣ ಶ್ರೀಯೋಗಿಗಳು ಇಂತಹ ಸತ್ಸಂಗವನ್ನ ಮಾಡುವುದರಿಂದ, ವೇದಾಂತ ಪರಿಷತ್ತವನ್ನ ಮಾಡುವುದರಿಂದ ಶ್ರೀಮನ್ ನಿಜಗುಣ ಶ್ರೀಯೋಗಿ ಹೇಳ್ತಾ ಇದ್ದಾರೆ, ದುರಿತ ಕರ್ಮವನ್ನು ಒಲ್ಲದರೂ ಪುಣ್ಯವನ್ನು ಮಾಡು. ದುರಿತ ಅಂದ್ರೆ ಕೆಟ್ಟ ಕರ್ಮ, ಪಾಪ ಕರ್ಮಗಳು. ಇಲ್ಲಿ ಗುರುಗಳಾಗಲಿ, ವೇದಗಳಾಗಲಿ, ಶ್ರುತಿಗಳಾಗಲಿ, ಹಿರಿಯರಾಗಲಿ, ತಂದೆ ತಾಯಿಗಳಾಗಲಿ ತಮ್ಮ ಈ ಕಾರ್ಯಗಳನ್ನು ಮಾಡುವುದರಿಂದ, ಈ ಕೆಲಸಗಳನ್ನು ಮಾಡುವುದರಿಂದ ಅದು ಪಾಪ ಬರ್ತದೆ. ಆ ಕೆಲಸವನ್ನ ಮಾಡಬೇಡ ಅಂತ ಹೇಳ್ತಿತ್ತು ಅಂದ್ರೆ ಇದು ಕೆಟ್ಟ ಕರ್ಮ, ದುರಿತ ಕರ್ಮ ಅಂತ ಕರಿತಾ ಇದ್ದಾರೆ, ಅಂದ್ರೆ ಪಾಪ ಕರ್ಮ. ಇನ್ನು ವಿಹಿತ ಕರ್ಮ ಅಂದ್ರೆ ಗುರುಗಳಾಗಲಿ, ಶಾಸ್ತ್ರಗಳಾಗಲಿ, ವೇದಗಳಾಗಲಿ, ಪುರಾಣಗಳಾಗಲಿ, ತಂದೆ ತಾಯಿಗಳಾಗಲಿ ತಮ್ಮ ಇವತ್ತು ಪ್ರಾಣ ಯೋಗ್ಯದ ಆ ಕೆಲಸವನ್ನ ಮಾಡೇ ತಿರು ಅಂತ ಹೇಳ್ತಿದ್ರು. ಅಂದ್ರೆ ಇದು ವಿಹಿತ ಕರ್ಮ ಅಂತ ಕಲಿಸ್ತದೆ. ಎಲ್ಲಿ ಕಾರ್ಯಕ್ರಮ ಅಲ್ಲಿ ಏನಾಗಬೇಕು ಅಂತ ಕೇಳಿದ್ರೆ ಒಳ್ಳೆಯ ಮನಸ್ಸಿನ ವಿಕಾರ ಅಂತಕ್ಕಂಥದ್ದು ಏನಿರ್ತದಲ್ಲ, ಆ ಮನಸ್ಸನ್ನ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಹರಿದಾಡುವಂತ ಮನವನ್ನು ನಿಲ್ಲಿಸೋದು ಬಹು ಕಷ್ಟ. ಈ ಮನಸ್ಸು ಗಾಳಿಯ ತತ್ವದಿಂದ ಉತ್ಪತ್ತಿಯಾಗಲ್ಪಟ್ಟಂತ ವೇಗವಾಗಿ ಏರಿದರೆ ಮಿತ್ರರಲ್ಲಾಗಲಿ, ಎಲ್ಲ ಗುರು ಹಿರಿಯರಲ್ಲಾಗಲಿ, ನಾ ಇನ್ನೊಂದು ಕೈ ಮೂಡಿ ಕೇಳ್ಕೊತಾ ಇದ್ದೀನಿ, ನಮ್ಮ ಗ್ರಾಮ ಏನಾಗಬೇಕು ಅಂತ ಕೇಳಿದ್ರೆ ನಿಶಮುಕ್ತ ಗ್ರಾಮ ಅಂತ ಆಗಬೇಕು. ಇದು ಒಂದು ನಾವು ಎಲ್ಲಿ ಮದ್ಯಪಾನವನ್ನು ನೀವು ಮಾಡುದು ಬಿಟ್ರಿ ಅಂದ್ರೆ ನಮ್ಮೂರು ಸುತ್ತಮುತ್ತಲ ನಮ್ಮ ಕರ್ನಾಟಕದೊಳಗೆ ಗಂಗನ ಗುಂಜಾಳ ಈಗ ಹೆಂಗ ಮೊದಲು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಲ್ಲಿ ಹೆಂಗ ಪೂರ್ಣಾನಂದ ಪೂರ ನಿಶಾನಿ ಅಂತಕ್ಕಂಥದ್ದು ಹಚ್ಚಿದಾರಲ್ಲ, ಹಂಗ ಗಂಗನ ಪೂಜೆ ಕಡೆಮಠ ನಿಶಾನಿಯನ್ನು ಹಚ್ಚತಕ್ಕಂಥ ಶಕ್ತಿ ಯಾರಲ್ಲಿ ಅಂತ ಕೇಳಿದ್ರೆ ನಿಮ್ಮಲ್ಲೇ ಅದ. ಹೌದಲ್ಲ? ಈಗ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ನಾ ಸುದ್ದಿದ್ನಿ ಅಂದ್ರೆ ನಮ್ಗೆ ಚಲೋ ಸುದ್ದಿರಪ್ಪ ಅಂತ ಹೇಳಕ್ ಬರ್ತದೆ. ಹೌದಲ್ಲ? ಈಗ ನಿಮ್ಮ ಮಕ್ಕಳಿಗೆ ಗುಡಿ ಒಂದು ಹಚ್ಚಿದ್ದು ಊರ ಪಟ್ಟಿ ಹೋಗ ರಾಯಕಕ್ಕೆ ತಗೊಂಡಿದೆ, ಏನ್ ಮಾಡಿದ್ರು? ಇದನ್ನ ಎಲ್ಲಿನ ತಂದೆ ತಮ್ಮ ಇದು ಯಾರು ಅಂತ ತಿಳ್ಕೊಂಡು ನಮ್ಮ ಮಕ್ಕಳಿಗೆ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರ ಬುದ್ಧಿಯನ್ನು ಹೇಳಬೇಕು, ಸಂಸ್ಕಾರ. ಸರ್ ಬಹಳ ಚಂದ ಮಾತಾಡಿದ್ರು. ಯಾವ ಭತ್ತಕ್ಕ ಸಂಸ್ಕಾರ ಕೊಟ್ಟರೆ ಹಣ್ಣವಾಗುವುದು, ಗೋಧಿಗೆ ಸಂಸ್ಕಾರ ಕೊಟ್ಟರೆ ಪಾಯಸವಾಗುವುದು, ಗೋವದಲ್ಲಿ ಬೀಳತಕ್ಕಂತ ಬಿಟ್ಟು ಒದ್ದಾಡ್ತಕ್ಕಂತ ಭವಿಗೆ ಸಂಸ್ಕಾರವನ್ನ ಕೊಟ್ಟ ಶ್ರೇಷ್ಠವಾಗಲ್ಪಟ್ಟಂತ ಭಕ್ತನಾಗ್ತಾ ಇದ್ದಾನ ಅಂತ ತಿಳ್ಕೊಂಡ ಅಕ್ಕಮದೇವಿ ಹೇಳಿದ, ಅಂತ ಪೂರ್ಣಾನಂದ ಪೂಳಾಗಲಿ, ಕಾಶೀನಾಥ ಪೂಳಾಗಲಿ, ಕರಿಯಮ್ಮ ತಾಯಿಯವರಾಗಲಿ, ಶ್ರೀಕಾನಂದ ಮಹಾಸ್ವಾಮಿಗಳಾಗಲಿ ಇಷ್ಟೆಲ್ಲ ವರ್ಷಕ್ಕ 20-30 ಮಂದಿ ಮಹಾತ್ಮರನ್ನ ಕರೆಸಿ ಕಾರ್ಯಕ್ರಮವನ್ನ ಮಾಡ್ತಿರಲ್ಲ,
ಇದು ಹೆಂಗ್ ನಡಿಬೇಕು ಅಂದ್ರೆ ಇಲ್ಲಿಗೆ ನಮ್ದೇನಾಯ್ತು ಅಂತ ಕೇಳಿದ್ರೆ ಯುಗ ಅಂತಕ್ಕಂಥದ್ದು ಬದ್ಲಿ ಹಣೆಬರ ಅಂತೀರ ನೀವು, ಹಣೆಬರ ಅಂತೀರಲ್ಲ, ಹಂಗ ಇದೇನಾಯ್ತು ಅಂತ ಕೇಳಿದ್ರೆ ಹೋಯ್ತಂತ. ಅದಕ್ಕೆ ಒಂದು ಮಹಾತ್ಮರು ಇನ್ನೊಂದು ಮಾತು ಹೇಳ್ತಾನೆ ಸುಭಾಷಿತಕಾರ, ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ಉಳಿಷ್ಯತೆ, ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತೆ. ಯಾವ ವ್ಯವಹಾರದಲ್ಲಿ ಮನೆಗಳಲ್ಲಿ ಆಗಲಿ ವ್ಯವಹಾರದಲ್ಲಿ ಆಗಲ್ಪಟ್ಟಂತ ನಾವೇನ್ ಮಾಡ್ತೀವಿ ಅಂತ ಕೇಳಿ ಪಾಪ ಕೃತ್ಯಗಳಂತಕ್ಕಂಥ ಘಟಿಸ್ತಾ ಇದೆ, ಸ್ವಾಭಾವಿಕವಾಗಿ ಘಟಿಸ್ತಾ ಇದ್ದಾವೆ. ಆ ಪಾಪವನ್ನ ಕಳೆದುಕೊಳ್ಳುವಗೋಸ್ಕರವಾಗಿ ಗುಡಿಗಳಲ್ಲಿ ದೇವರ ದರ್ಶನವನ್ನ ಮಾಡುವುದರಿಂದ, ಮಹಾತ್ಮರ ದರ್ಶನವನ್ನ ಮಾಡುವುದರಿಂದ, ಕ್ಷೇತ್ರಗಳಿಗೆ ಯಾತ್ರೆ ತೀರ್ಥ ಕ್ಷೇತ್ರಗಳನ್ನ ಮಾಡುವುದರಿಂದ ಏನಾಗ್ತದ ಅಂತ ಕೇಳಿದ್ರೆ ಆ ಪಾಪವನ್ನ ಕಳ್ಕೊಳ್ಳಿಕ್ಕೆ ಬರ್ತದ. ಅನ್ಯ ಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತೆ, ಪುಣ್ಯಕ್ಷೇತ್ರದಲ್ಲಿ ಕಳ್ಕೊಳ್ಳಿಕ್ಕೆ ಬರ್ತದೆ. ಇನ್ನು ಪಾಪವನ್ನ ಕಳ್ಕೊಳ್ಳಿಕ್ಕೆ ಹೋಗಿ ಅಲ್ಲೇ ನಾವು ಪಾಪ ಮಾಡಿದೀವಿ ಅಂದ್ರೆ ಶಿವ ನಮ್ದಲ್ಲಿ ಏನೈತಿ, ಶಿವ ಧ್ಯಾನವ ಮಾಡಿದಲ್ಲಿ ಏನೈತಿ, ಮನ್ಮಾತ ತಳಗೇರಿ ಮಗಳ ಮ್ಯಾಗ ಮನಸ್ಸಿಟ್ಟು ಮಲ್ಲಗಿ ಹೋದಲ್ಲಿ ಏನೈತಿ, ಮಹಾತ್ಮರು ಹೇಳ್ತಾ ಇದ್ದಾರೆ. ನೋಡು, ಪಾಪವನ್ನ ಕಳ್ಕೋಬೇಕಂತ ತಿಳ್ಕೊಂಡು ಅಲ್ಲಿಗೆ ಹೋಗಿ ನಾವು ಅಲ್ಲೇ ಪಾಪ ಮಾಡಿದೀವಿ ಅಂದ್ರೆ ವಜ್ರದಲ್ಲಿ ಬರೆಯಲ್ಪಟ್ಟಂತ ಅಕ್ಷರಗಳನ್ನು ಹೆಂಗ ರಚಿಸ್ಲಿಕ್ಕೆ ಬರಂಗಿಲ್ಲ, ನಾಶವನ್ನ ಮಾಡಿಸ್ಲಿಕ್ಕೆ ಬರಂಗಿಲ್ಲಲ್ಲ, ಹಂಗ ನಮ್ಮ ಪಾಪ ಅಂತಕ್ಕಂಥದ್ದನ್ನ ಕಳಲಿಕ್ಕೆ ಬರಂಗಿಲ್ಲ. ಬಾರದು ಬಪ್ಪದು ತಪ್ಪದು ಅಂತ ತಿಳ್ಕೊಂಡು ಹೇಳಿದಾರ. ಹಂಗೇನು ಒಂದು ಏನ್ ಮಾಡಿದಾರ ಅಂತ ಕೇಳಿದ್ರೆ ಪೂರ್ಣಾನಂದ ಪವಾರ್ ಈ ಊರ ಒಂದು ಸಂಸ್ಕಾರ ರೂಪವಾಗಲ್ಪಟ್ಟಂತ ಬೀಜವನ್ನ ಹಾಕಿದಾರ. ಅಂದ್ರೆ ನಾ ಹೇಳ್ತೀನಿ ರಗಡೆ ಹೇಳಿದ್ರೂ ಕೂಡ ಏನಾಗಲಿಲ್ಲ ಅಂತ ಕೇಳಿದ್ರೆ ನಡೀಲಿಲ್ಲ, ನೀವಂತಿಲ್ಲ ಕಟ್ ನಾಟಂಗಿಲ್ಲ ಅಂತ ತಿಳ್ಕೊಂಡ್ರಿ ಆಗ್ತದೆ. ಯಾಕ ಅಂತ ಕೇಳಿದ್ರೆ ಎಲ್ಲರೂ ಒಂದು ಹೊರಿ ಕಟ್ಟಿಗೆ ಮುರಿಬೇಕಾಗಿತ್ತು ಅಂದ್ರೆ ಮುರಿಯಾಕಾಗ್ತದ, ಒಮ್ಮೆ ಪಟ್ನ ಇಲ್ಲ, ಒಂದು ಕಟ್ಟಿಗೆ ಅದರೊಂದು ಎಳ್ಕೊಂಡು ಮುರಿಲಿಕ್ಕೆ ಹೆಂಗೆ ಪಟ್ನ ಬರ್ತದ. ಹಂಗೇನಪ್ಪಾ ಅಂತ ಕೇಳಿದ್ರೆ ಇವತ್ತು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಸಾಧನದಲ್ಲಿ ಪರಿವರ್ತನೆ ಅಂತಕ್ಕಂಥದ್ದನ್ನ, ವ್ಯತ್ಯಾಸ ಅಂತಕ್ಕಂಥದ್ದನ್ನ ಮಾಡ್ಬೇಕಾಗ್ತದೆ, ತಿಳ್ಕೊಳ್ಬೇಕು. ಒಮ್ಮೆ ಏನಾಯ್ತು ಅಂತ ಕೇಳಿದ್ರೆ ಒಬ್ಬ ರಾಜ ಇದ್ದ. ಪೂರ್ಣಾನಂದ ಎಸ್ ಕುರಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.